ಮಗ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಕ್ಕೆ ದಂಪತಿ ಆತ್ಮಹತ್ಯೆಗೆ ಶರಣಾದ ಮನಕಲಕುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇನ್ನು ಕೃಷ್ಣಮೂರ್ತಿ ಹಾಗೂ ರಾಧಾ ದಂಪತಿ ಮೊದಲು ಪುತ್ರ ವಿಜಯ್ ಮನೆಯಲ್ಲಿ ವಾಸವಿದ್ರು. ಸೊಸೆ ಮಾಡುವ ಅಡುಗೆ ಇಷ್ಟವಿಲ್ಲ ಅಂತ ಆಗಾಗ್ಗೆ ಅತ್ತೆ ಸೊಸೆ ಮಧ್ಯೆ ಗಲಾಟೆ ಕೂಡ ನಡೀತಾ ಇತ್ತು. ಅಪ್ಪ ಅಮ್ಮ ಈ ಕುರಿತು ಮಗನ ಬಳಿ ದೂರನ್ನ ನೀಡ್ತಿದ್ರು. ಕ್ರಮೇಣ ಸೊಸೆಯೊಂದಿಗೆ ಹೊಂದಾಣಿಕೆಯಾಗದೆ ತಮಗೆ ಬೇರೆ ಮನೆ ಮಾಡಿಕೊಡುವಂತೆ ಒತ್ತಾಯ ಮಾಡಿದ್ರು. ಪುತ್ರ ವಿಜಯ್ ತಮ್ಮ ಪೋಷಕರನ್ನ 2021ರಲ್ಲಿ ಬ್ಯಾಟರಾಯನಪುರ ಸಾಯಿ ಸಮೃದ್ಧಿ ವೃದ್ಧಾಶ್ರಮಕ್ಕೆ ಸೇರಿಸಿದ್ದಾರೆ. 2023ರಲ್ಲಿ ಪೋಷಕರನ್ನ ಮತ್ತೆ ಮನೆಗೆ ಕರೆದುಕೊಂಡು ಬಂದಿದ್ದಾರೆ. ಮತ್ತೆ ಅತ್ತೆ ಸೊಸೆ ಮಧ್ಯೆ ಮನೆಯಲ್ಲಿ ಹೊಂದಾಣಿಕೆಯಾಗಲಿಲ್ಲ. ಹೀಗಾಗಿ ಏಪ್ರಿಲ್ನಲ್ಲಿ ಅಂಜನಾ ನಗರದಲ್ಲಿರುವ ಕಮಲಮ್ಮ ರಾಮಕೃಷ್ಣಪ್ಪ ವೃದ್ಧಾಶ್ರಮಕ್ಕೆ ಸೇರಿಸಲಾಗಿತ್ತು. ಇನ್ನು ಕಳೆದ ಜೂನ್ 23ರಂದು ಆಶ್ರಮದಲ್ಲಿ ಟಿವಿ ನೋಡುವ ವಿಚಾರಕ್ಕೆ ದಂಪತಿಯ ನಡುವೆ ಮನಸ್ತಾಪವಾಗಿದೆ. ಕೆಲ ಸಮಯದ ಬಳಿಕ ಇಬ್ಬರು ಒಟ್ಟಿಗೆ ಊಟವನ್ನ ಮಾಡಿ ಕೊಠಡಿಗೆ ತೆರಳಿದ್ದರು. ಮಂಗಳವಾರ ಬೆಳಗ್ಗೆ ಬಂದು ನೋಡಿದಾಗ ಇಬ್ಬರು ಕೂಡ ಆತ್ಮಹತ್ಯೆ ಮಾಡಿಕೊಂಡಿರುವುದು ಗೊತ್ತಾಗಿದೆ. ಇನ್ನು ಪುತ್ರ ನೀಡಿದ ದೂರು ಆಧರಿಸಿ ತಲಕಟ್ಟಪುರ ಪೊಲೀಸ್ ಠಾಣೆಯಲ್ಲಿ ಅಸಹಜ ಸಾವು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ.